ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಮನೆಯ ಹಲಸಿನ ಮರ ನೋಡಿ, ಇದರಲ್ಲಿ ಕಳೆದ 4 ವರ್ಷಗಳಿಂದ ಹಲಸಿನ ಹಣ್ಣು ಆಗ್ತಾ ಇದೆ. ಈ ವರ್ಷ ಮರದ ತುಂಬ ಕಾಯಿಗಳು ಬಿಟ್ಟಿವೆ. ಹಲಸಿನ ಎಲೆ ಈ ಥರ ಇರ್ತದೆ. ಗೊತ್ತಿಲ್ಲದವರು ನೋಡಿ, ಹೆಚ್ಚಿನವರಿಗೆ ಗೊತ್ತಿರ್ತದೆ. ನೋಡಿ, ಮರದ ತುಂಬ ಕಾಯಿಗಳು ಬಿಟ್ಟಿವೆ. ಈಗ ಹಣ್ಣಾಗಲಿಕ್ಕೂ ಶುರುವಾಗಿದೆ. ಇದರ ಹಲಸಿನ ಹಣ್ಣು ಬಹಳ ರುಚಿಯಾಗಿರ್ತದೆ. ಈ ಗಿಡದ ಹಣ್ಣು ತಿನ್ನಲಿಕ್ಕೆ, ಸ್ವೀಟ್ಗಳನ್ನು ಮಾಡಲಿಕ್ಕೆ, ತಿಂಡಿಗಳನ್ನು ಮಾಡಲಿಕ್ಕೆ ಎಲ್ಲ ಬಹಳ ರುಚಿಯಾಗಿದೆ. ಈಗ ಮರದಿಂದ ಕಿತ್ತ ಹಣ್ಣನ್ನು ಶಿವಪ್ಪ ಇವರು ಕಟ್ ಮಾಡಿ ತೋರಿಸ್ತಾ ಇದ್ದಾರೆ. ಹಲಸಿನ ಹಣ್ಣು ಈ ಥರ ಮಧ್ಯದಿಂದ ಕಟ್ ಮಾಡ್ಕೊಳ್ಬೇಕು. ಭಾಗ ಮಾಡ್ತಾ ಇದ್ದಾರೆ ನೋಡಿ. ಹಲಸಿನ ಹಣ್ಣಿನಲ್ಲಿ ಮೇಣ ಇರ್ತದೆ. ಈ ಹಣ್ಣಿನಲ್ಲಿ ಅಷ್ಟೊಂದು ಮೇಣ ಇಲ್ಲ, ಸ್ವಲ್ಪ ಪ್ರಮಾಣದ ಮೇಣ ಇದೆ. ನೋಡಿ, ಅರಶಿನ ಬಣ್ಣದ ಹಲಸಿನ ಹಣ್ಣು ಬಹಳ ರುಚಿಯಾಗೂ ಇದೆ, ಸ್ವೀಟಾಗಿದೆ. ಆಮೇಲೆ ಈ ಥರ ಕಟ್ ಮಾಡ್ಕೊಳ್ಬೇಕು. ಹಲಸಿನ ಹಣ್ಣು ಕಟ್ ಮಾಡಲು ಈ ಥರ ಮೆಟ್ಟು ಕತ್ತಿ, ಈಳಿಗೆ ಮಣೆ ಬಹಳ ಸುಲಭ ಆಗ್ತದೆ. ಕತ್ತಿಯಲ್ಲೂ ಕಟ್ ಮಾಡ್ಕೊಳ್ಬೋದು. ಆಮೇಲೆ ಒಂದೊಂದಾಗಿ ಹಲಸಿನ ಸೊಳೆಗಳನ್ನು ತೆಗೆದುಕೊಳ್ಬೇಕು. ಈ ಹಲಸಿನ ಬೀಜದಿಂದ ವಿವಿಧ ಖಾದ್ಯಗಳನ್ನು ತಯಾರಿಸ್ತಾರೆ. ನೀವು ಸಾಂಬಾರು ಮಾಡುವಾಗ ತೊಗರಿಬೇಳೆ ಬದಲಿಗೆ ಈ ಹಲಸಿನ ಬೇಳೆಯನ್ನು ಬೇಯಿಸಿ ಹಾಕ್ಕೊಳ್ಬಹುದು. ಮಂಗಳೂರು ಭಾಗಗಳಲ್ಲಿ ಹಲಸಿನ ಮೇಳ ಎಲ್ಲ ನಡೀತದೆ ಈ ಸೀಸನಲ್ಲಿ. ಅದರಲ್ಲಿ ಬೇರೆ ಬೇರೆ ತರಹದ ಹಲಸಿನ ಐಟಮ್ಗಳನ್ನು ಮಾಡ್ತಾರೆ. ಈ ಹಲಸಿನ ಹಣ್ಣಿನಲ್ಲಿ, ಒಂದು ಹಲಸಿನ ಹಣ್ಣಿನಲ್ಲಿ 70ರಿಂದ 80 ಹಲಸಿನ ಸೊಳ್ಳೆ ನಮಗೆ ಸಿಕ್ಕಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಬಣ್ಣನೂ ಚೆನ್ನಾಗಿದೆ, ರುಚಿಯೂ ಚೆನ್ನಾಗಿದೆ. ಹಲಸಿನ ಬೇಳೆಯೂ ಚೆನ್ನಾಗಿದೆ, ಒಳ್ಳೆ ಟೇಸ್ಟಿಯಾಗಿತ್ತು. ಇದರಿಂದ ಬೇಕಿದ್ದರೆ ಬೇಳೆ ಹೋಳಿಗೆಯನ್ನು ಕೂಡ ಮಾಡಬಹುದು. ನಿಮಗೆ ಈ ಹಲಸಿನ ಹಣ್ಣಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.